ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ನೀವು ನೋಡ್ತಿದ್ದೀರಾ ಹಳ್ಳಿ ಅಡಿಗೆ ಹಳ್ಳಿ ಸೊಬಗು ಚಾನಲ್. ಫ್ರೆಂಡ್ಸ್, ನಾನಿವತ್ತು ಟೊಮೊಟೊ ಬಾತ್ ಮಾಡಿದ್ದೆ. ಇದು ನಾನು ಡಿಫ್ರೆಂಟಾಗಿ ಟೊಮೊಟೊ ಬಾತ್ ಮಾಡಿದ್ದೆ. ಅಂದರೆ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಚೆನ್ನಾಗಿದ್ದ ಕಾರಣದಿಂದ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡಿದೆ ಹೇಗೆ ಬರುತ್ತೋ ಅಂತ ಅಂದ್ಕೊಂಡು, ಬಟ್ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಒಂದ್ಸರಿ ಈ ವಿಧಾನದಲ್ಲಿ ಟೊಮೊಟೊ ಬಾತನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೋಟೆಲ್ ಟೊಮೊಟೊ ಬಾತ್ ತಿಂದಿರೋ ಥರನೇ ಫೀಲ್ ಆಗುತ್ತೆ ನಮಗೆ. ಓಕೆ, ಈ ಟೊಮೊಟೊ ಬಾತನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ಅಡುಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ತುಂಬ ಧನಿಯಾ ಕಾಳನ್ನು ಹಾಕ್ಕೊಬಾರ್ದು. 1 ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಧನಿಯಾ ಕಾಳು, ಮತ್ತು 1 ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ, 5 ರಿಂದ 6 ಒಣಮೆಣಸಿನ್ಕಾಯಿ, ಮತ್ತು 2 ಟೊಮೊಟೊನ ದಪ್ಪನಾಗಿ ಹೆಚ್ಚಿಕೊಂಡು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 2 ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 2 ಸ್ಪೂನಷ್ಟು 1-2 ಟೀ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತಾಯಿದ್ದೀನಿ. ಅದನ್ನು ರುಬ್ಬಿದಾದಮೇಲೆ ನಂತರ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಿಮಗೆ ನೋಡ್ಕೊಳ್ಳಿ, ನಿಮಗೆ ಎಷ್ಟು ತಿಂಡಿ ಮಾಡ್ತೀರ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಮಸಾಲೆ ಸಾಮಾನುಗಳನ್ನು ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಮಸಾಲೆ ಸಾಮಾನು ಯೂಸ್ ಮಾಡೋದಿಲ್ಲ. ಹಾಗಾಗಿ 1-2 ಚಕ್ಕೆ, ಅರ್ಧ ಪಲಾವ್ ಎಲೆ, ಮತ್ತು ಮೆಣಸು, ಸ್ವಲ್ಪ ಜೀರಿಗೆ ಹಾಕೋದಾದರೆ ಹಾಕ್ಕೊಳ್ಳಿ, ನಾನು ಹಾಕಿಲ್ಲ, ಮತ್ತು ಏಲಕ್ಕಿ, ಲವಂಗ, 1 ಏಲಕ್ಕಿ ಹಾಕಿದ್ದೀನಿ, 2 ಲವಂಗ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4 ರಿಂದ 5 ಎಳೆವಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ. ಒಂದೇ ಒಂದು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಬಟಾಣಿ ಹಾಕಿದ್ದೀನಿ. ರಾತ್ರಿ ನೆನೆಸಿಟ್ಟಿರ್ತಕ್ಕಂಥ ಬಟಾಣಿ, ನೀವು ಹಸಿ ಬಟಾಣಿ ಇದ್ದರೂ ಕೂಡ ಯೂಸ್ ಮಾಡ್ಕೊಬೋದು. ನಂತರ ನಾನಿಲ್ಲಿ ಇದಕ್ಕೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. 2 ಟೊಮೊಟೊನ ನಾನು ರುಬ್ಬೋದಕ್ಕೆ ಹಾಕಿದ್ದೆ. 2 ಟೊಮೊಟೊನ ಇಲ್ಲಿ ನಾನು ಹಾಗೆಯೇ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ನಂತರ ಇದಕ್ಕೆ ನಾನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿಂಡಿ. ಪಲಾವ್ಗೂ ಅಷ್ಟೇ ಕಸ್ತೂರಿ ಮೇಥಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಸ್ತೂರಿ ಮೇಥಿನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಮಸಾಲೆನ ಹಾಕಿ ಒಂದು 2 ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಹಾಗೆಯೇ ಬಿಡ್ತಾಯಿದ್ದೀನಿ. ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಟೊಮೊಟೊ ಬಾತು. ನಿಜ ಹೇಳ್ಬೇಕಂದ್ರೆ ನಾನು ಈ ರೀತಿ ಟೊಮೊಟೊ ಬಾತು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೋಡೋಣ ಅಂತ ವಿಡಿಯೋ ಮಾಡಿದೆ. ಚೆನ್ನಾಗಿದ್ದರೆ ವಿಡಿಯೋ ಹಾಕೋಣ ಅಂತ ತುಂಬ ಚೆನ್ನಾಗಿ ಬಂತು. ನಂತರ ನಾನು ಇದಕ್ಕೆ 450 ಗ್ರಾಮಷ್ಟು ಅಕ್ಕಿ ತಗೊಂಡಿದ್ದೆ. ಅದಕ್ಕೆ ನಾನು 300 ಗ್ರಾಮ್ ಅಂದರೆ 300 ಗ್ರಾಮ್ಗೆ 2 ಲೋಟದಷ್ಟು, ಅದೇ ಲೋಟದಲ್ಲಿ 2 ಲೋಟದಷ್ಟು
ನೀರು, ಅಂದರೆ ನಾನು ಆ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೆ. 3 ಲೋಟದಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅಕ್ಕಿನ ನೀಟಾಗಿ ತೊಳೆದು ಅಕ್ಕಿನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ರುಬ್ಬಿ ಇರ್ತಕ್ಕಂಥ ಜಾರಿಗೆ ನೀರನ್ನು ಹಾಕಿ ಆ ನೀರನ್ನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನು ಹಾಕಬೇಕು. ನೀವು ಯಾವ ಲೋಟದಲ್ಲಿ ತೊಗೊಂಡಿರ್ತೀರ ಅಕ್ಕಿ ಅದರಲ್ಲಿ ಡಬಲ್ 2 ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ. ಅಷ್ಟು ಹಾಕಿದ್ರೆ ಸಾಕು. ಅಕ್ಕಿ ಹಾಕಿದ ಮೇಲೆ ಇದನ್ನು ಅರ್ಧ ಬೇಯಿಸ್ಕೊಬೇಕು. ಲಿಡ್ ಮುಚ್ಚದಲೇ ಅರ್ಧ ಬೇಯಿಸ್ಕೊಳ್ಳಿ. ಅರ್ಧ ಅಕ್ಕಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡು ಯಾಕೆ ಬೇಯಿಸ್ಕೊಬೇಕಂದ್ರೆ ಸುತ್ತ ಎಲ್ಲ ನಾವು ಹಾಕಿರ್ತಕ್ಕಂಥ ಆ ಮಸಾಲೆ ಸುತ್ತ ಇರುತ್ತೆ. ನಾವು ತೆಗೆದಾಗ ಲಿಡ್ಡನ್ನು ತಿಂಡಿ ಆದಮೇಲೆ ಕುಕ್ಕರ್ ಕೂಗಿದ ಮೇಲೆ ತೆಗೆದಾಗ ಸುತ್ತ ಇರುತ್ತೆ. ಆ ರೀತಿ ಇರಬಾರ್ದು, ಆ ರೀತಿ ಮಸಾಲೆ ಮೇಲೆ ಇರಬಾರ್ದು ಅಂದರೆ ಒಂದು ಅರ್ಧ ಮಸಾಲೆನ ನೀವು ಲಿಡ್ಡು ಮುಚ್ಚದಲೇ ಅರ್ಧ ತಿಂಡಿನ ಬೇಯಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ಕೊನೆಯದಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ, ಹಾಗಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಅರ್ಧ ಬೆಂದ ಮೇಲೆ ನಾನು ಲಿಡ್ಡನ್ನು ಮುಚ್ಚಿದ್ದೀನಿ. ಮುಚ್ಚಿ 2 ವಿಸಲನ್ನ ಕೂಗಿಸ್ಕೊಂಬರ್ತಾಯಿದ್ದೀನಿ. ನಾನು ಸ್ವಲ್ಪ 1 ವಿಸಲನ್ನು ಕೂಗಿಸೋದಿಲ್ಲ. ಯಾವುದೇ ತಿಂಡಿಗಾಗಲಿ 2 ವಿಸಲ್ ಕೂಗಿಸ್ಕೊತೀನಿ. ಯಾಕಂದರೆ ಮಕ್ಕಳು ಇರೋ ಕಾರಣ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಮೆತ್ತಗಿದ್ರೆ ತುಂಬ ಇಷ್ಟ, ಹಾಗಾಗಿ ನಾನು 2 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕು, 1 ವಿಸಲ್ ಬೇಕಂದರೆ 1 ವಿಸಲೇ ಕೂಗಿಸ್ಕೊಳ್ಳಿ. ಯಾಕಂದರೆ ಅರ್ಧ ಬೆಂದಿರ್ತಿದೆ ಆಲ್ರೆಡಿ. ಇನ್ನು 1 ವಿಸಲ್ ಕೂಗಿಸಿದ್ರೆ ಕರೆಕ್ಟ್ ಆಗುತ್ತೆ. ನೋಡಿ, ನಾನು ಇವಾಗ ತಿಂಡಿ 2 ವಿಸಲ್ ಕೂಗಿದೆ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗೇ ಬಂದಿದೆ ತಿಂಡಿ, ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಆ ಮಸಾಲೆ ಎಲ್ಲ ಕೂತಿರೋದಿಲ್ಲ. ಒಂದು ಅರ್ಧ ಬೇಯಿಸ್ಕೊಂಡು ಈ ರೀತಿ ಮಾಡಿದ್ರೆ ಮಸಾಲೆ ಎಲ್ಲ ಕೂತಿರೋದಿಲ್ಲ. ನೀಟಾಗಿ ತಿಂಡಿ ತುಂಬ ಚೆನ್ನಾಗಿ ಬರುತ್ತೆ. ಪಲಾವ್ಗೂ ಅಷ್ಟೇ ಇದೇ ರೀತಿ ಮಾಡ್ಕೊಳ್ಳಿ. ನಾನು ರುಬ್ಬಿ ಮಾಡ್ತಾ ಇದ್ದೆ, ಬಟ್ ಈ ರೀತಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡ್ತಾ ಇರಲಿಲ್ಲ. ರುಬ್ಬಿದ ತಿಂಡಿ ತುಂಬ ಮಾಡ್ತಾಯಿದ್ದೆ, ಬಟ್ ಈ ರೀತಿ ಎಣ್ಣೆಯಲ್ಲಿ ಫಸ್ಟು ಹುರ್ಕೊಂಡು ಫ್ರೈ ಮಾಡಿಕೊಂಡು ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸರಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ.